ಸರ್ ನೀವು ನಮ್ಮ ಹೀರೋಯಿನ್ಗೆ ಒಂದು ಮೋಸ ಮಾಡಿ ಆ ಒಂದು ಹೇಗೆ ಗೊತ್ತಾಯ್ತು? ಗೊತ್ತಾಗುತ್ತೆ ಅಲ್ಲಿ. ನಾನು ಹೇಳ್ತಿರೋದು ಬೇರೆ ಪಾಯಿಂಟ್, ನೀವೀಗೆಲ್ಲ ಬಿಟ್ಕೊಳ್ತಾ ಇದ್ದೀರಾ. ಇದೇ ಹುಳ ಬಿಡೋದು ಇದ್ಯಾ ಇಲ್ವಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ನಾನು ಸಿನಿಮಾ ಸ್ಟೋರಿಗೆ ಹೋಗೇ ಇಲ್ಲ, ಸಿನಿಮಾ ಹೊರಗಡೆ ಟ್ರೈಲರ್ ನೋಡ್ತಾರೆ ನಂಗೆ ಅನ್ಸಿದ್ದು ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ ಇಲ್ಲಿ ಬರುತ್ತೆ, ಇಲ್ಲಿ ಬರ್ಲೇ ಇಲ್ಲ ಕೊನೆಗೂ. ಏನು ಏನ್ ಹೇಳಿ ಮೇಡಮ್ ಡೈಲಾಗ್ ನೋಡಿಲ್ಲ ಅನ್ಸುತ್ತೆ. ಟೀಸರ್ ನಾನು ಹೇಳ್ತಾರೆ, ಟೀಸರ್ ಅಲ್ಲಿ ಒಂದು ಡೈಲಾಗ್ ಇಲ್ಲ. ಯಾಕೆ ಇವತ್ತು 25th ನೀವು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ಟ್ರೈಲರ್ ರಿಲೀಸ್ ಆಗೋದು ಗೊತ್ತಾಯ್ತು, ಬಟ್ ಟೀಸರ್ ಅಲ್ಲಿ ಯಾಕೆ ಆಗ್ತಿಲ್ಲ? ಯಾಕಂದ್ರೆ ಏನೋ ಗೋಲ್ಡ್ ಇದೆ ಅಲ್ವಾ, ಯಾವತ್ತೋ ಅಂದ್ರೆ ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್ ಅಂತಲ್ವಾ. ಅವ್ರ ಪಾಯಿಂಟ್ ಆಫ್ ವ್ಯೂ ಕೇಳೋಣ ಆನ್ಸರ್ ಹೇಳಿ ಸರ್. ಗೊತ್ತಿಲ್ಲ, ಟೀಸರ್ ಕಟ್ ನಾನ್ ಮಾಡಿದ್ದು, ನಮ್ ಡೈರೆಕ್ಟರ್ ನಾನ್ ಮಾಡಿದ್ರೆ ಸಂಗೀತ ಅವ್ರದ್ದೇ ಡೈಲಾಗ್ ಆಗ್ತದೆ. ಇನ್ಫ್ಲೂಯೆನ್ಸ್ ಮಾಡ್ಬೋದಾಗಿತ್ತು ಮೇಡಮ್ ಡೈಲಾಗ್, ಅದು ನಮ್ ಡೈರೆಕ್ಟರ್ಗೆ ಕೇಳಿ. ಆಕ್ಚುಲಿ ಚೆನ್ನಾಗಿದೆ, ಅಂದ್ರೆ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಬಿಕಾಸ್ ನನ್ನ ಪಾತ್ರನೇ ಒಂದ್ ಸ್ವಲ್ಪ ಮಿಸ್ಟೀರಿಯಸ್ ಆಗಿದೆ. ನಾನು ಕೆಲವು ಡೈಲಾಗ್ಸ್ ಅಲ್ಲಿ ರಿವೀಲ್ ಆಗ್ಬಿಡುತ್ತೆ ನಾನು ಏನಕ್ಕೆ ಇದು ಹೇಳಿದೀನಿ ಅಥವಾ ಇದು ಹಾಕ್ಬಿಟ್ರೆ ಮೋಸ್ಟ್ಲಿ ಇಂಟೆನ್ಷನ್ ಹಿಂದೆ ಗೊತ್ತಾಗ್ಬಿಡುತ್ತೆ. ಬಿಕಾಸ್ ಸ್ವಲ್ಪ ಶೇಡ್ ವೇರಿಯೇಷನ್ಸ್ ಇದೆ. ಸೊ ಮೋಸ್ಟ್ಲಿ ಅದನ್ನ ಇಂಟೆಲೆಕ್ಚುಯಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಅವ್ರು ಅದನ್ನ ಕಟ್ ಮಾಡಿರ್ತಾರೆ ಟೀಸರ್ ಅಲ್ಲಿ. ಅದರಲ್ಲಿ ಅವ್ರಿಗೆ ಅನ್ಸಿಲ್ಲ ಇರಬೇಕು ಅಂತ ಅವ್ರೊಬ್ರು ಡೈರೆಕ್ಟರ್, ಸೊ ಅವ್ರಿಗೆ ಜಾಸ್ತಿ ನಾಲೆಜ್ ಇರುತ್ತೆ. ರೆಸ್ಪೆಕ್ಟ್ ದ್ಯಾಟ್. ಇವಾಗ ಬಂದ್ರೆ ಏನ್ ನಾನು ಮೊಬೈಲ್ ಹೊಡೆದಕ್ಕಾಗತ್ತಾ ಇಲ್ಲ ಏನ್ ಮಾಡಕ್ಕಾಗತ್ತೆ? ಏನ್ ಹೇಳ್ತಿದ್ದೀರಾ? ಯಾಕೆ ನಾನು ಬಿಗ್ ಬಾಸ್ ಬರೀ ಕೋಪನೇ ಮಾಡ್ಕೊಂಡಿರೋದ? ಪ್ರೀತಿ ಏನೋ ತೋರಿಸಿದೀನಿ ಫ್ರೆಂಡ್ಸ್ ಕಡೆ, ಈ ಪ್ರತಾಪ್ ಕಡೆ ನಾನು ಅಣ್ಣ ಏನೋ ಅಕ್ಕ ತಮ್ಮಂದು ಒಂದು ರಿಲೇಶನ್ಶಿಪ್ ತೋರಿಸಿದೀನಿ, ಅದೇನೋ ಕಾಣಿಸಲ್ಲ ಅಲ್ವಾ? ಕೋಪ ಪಟ್ಟಿರೋದಕ್ಕೆ ಒಂದು ಕಾರಣ ಇದೆ, ಅದರಿಂದ ನೋಡ್ತೀನಿ. ನೋ ಆಕ್ಚುಲಿ 1 ವರ್ಷ, ಬಟ್ ಅವನನ್ನ ಡಿ ಅಂತ ಕರೀತದೆ, ಅದಕ್ಕೆ ತಮ್ಮ ಅಂತ ಕರೀತಾರೆ. ಸರ್ ನಿಮ್ಗೆ ಈ ಮಾರಿಗೋಲ್ಡ್ ನೇಮ್ ಕನೆಕ್ಟ್ ಆಯ್ತು, ನೀವು ಮಾರ್ನಿಂಗ್ ತಿಂತಾ ಇದ್ರ ಹಿಂಗೆ ಅಂತ? ನಾನು ಶೂಟಿಂಗ್ ಟೈಮಲ್ಲೆಲ್ಲ ಸ್ವಲ್ಪ ಮಧ್ಯ ಒಂದು ಸ್ನ್ಯಾಕ್ ಮಾಡೋದು ತಿನ್ಬೇಕಲ್ಲ, ಅವಾಗ ನಾನು ಮಾರಿಗೋಲ್ಡ್ ಬಿಸ್ಕಿಟ್ ತಿಂತಾ ಇದ್ದೆ. ಬಟ್ ನನ್ನ ಕತೆ ಕೇಳಿದೆ, ನನ್ನ ಕತೆ ಎಲ್ಲ ಕೇಳಿದ್ಮೇಲೆ ಕತೆ ಇಷ್ಟ ಆಯ್ತು. ಆಮೇಲೆ ಟೈಟ್ಲ್ ಏನು ಅಂತ ಕೇಳಿದೆ, ಮಾರಿಗೋಲ್ಡ್ ಲಾಸ್ಟಿಗೆ ಹೇಳಿದ್ರು. ನಾನು ಟೈಟ್ಲಿಗೆ ಸೋಲ್ಡು, ಚೆನ್ನಾಗಿದೆ, ಒಳ್ಳೆ ಕ್ಯಾಚಿ ಟೈಟ್ಲು. ಅಂದರೆ ಜನಕ್ಕೂ ಅದು ಈಸಿಲಿ ನೆನ್ಪು ಉಳಿಯುತ್ತೆ, ಆಮೇಲೆ ಹೇಳೋದಕ್ಕೂ ಈಸಿ. ಸೊ ಇಟ್ಸ್ ಕ್ಯಾಚಿ ಟೈಟಲ್. ಅಂಡ್ ನೀವು ಅನ್ಕೊಂಡಂಗೆ ಇದು ಬಿಸ್ಕೆಟ್ ಅಲ್ಲ, ಇದು ಗೋಲ್ಡ್ ಮಾರಾಟ, ಮಾರಿ ಗೋಲ್ಡ್ ಹಾಗೆ. ಸೊ ಮತ್ತೆ ಮತ್ತೆ ಬಿಸ್ಕೆಟ್ ಅಂತ ಒಂದು ಬಿಸ್ಕೆಟಿಗೆ ನಾನು ಮಾರಿ ಗೋಲ್ಡ್ ಅನ್ನೋ ಟೈಟಲ್ ಕನೆಕ್ಟ್ ಆಯ್ತಲ್ಲ, ಸೊ ಫಸ್ಟ್ ಕೇಳ್ತ ಇಂಪ್ರೆಷನ್ ಬಂತು ಅಂತ ಗೊತ್ತಾ, ಅಲ್ಲೇ ತೋರಿಸ್ತಾ ಇದಾರೆ ಗೋಲ್ಡ್ ಅಂತ ಟ್ರೈಲರ್ ಟೀಸರ್ ಇದೆ. ಸೊ ದಯವಿಟ್ಟು ಇದು ಗೋಲ್ಡ್ ಸಿನಿಮಾ, ಮಾರಿ ಗೋಲ್ಡ್ ಬಿಸ್ಕೆಟ್ ಸಿನಿಮಾ ಅಲ್ಲ. ಬ್ರ್ಯಾಂಡ್ ಪ್ರಾಬ್ಲಮ್ ಆಗ್ಬಿಡುತ್ತೆ. ಯಾರು ನೀವು ನಮ್ಮ ಮೇಲೆ ಮೂವಿ ಮಾಡ್ಬಿಟ್ಟಿದ್ದೀರಾ ಅಂತ ಅವ್ರು ಆಮೇಲೆ ಮಾರಿ ಗೋಲ್ಡ್ ಬಿಸ್ಕೆಟ್ ಕಂಪನಿ ನಿಮ್ಮೇಲೆ ನಮ್ಮಲ್ಲಿ ನೀವು ಪ್ರಮೋಟ್ ಮಾಡ್ತಿದ್ದೀರಾ, ತಿಂತೀರಾ ತಿಂತೀರಾ. ನಾನು ಹಂಗಾರೆ ಅವಾಗ ಹೇಳ್ತೇನೆ, ನಮಗೂ ಎಂಡೋರ್ಸ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ, ನಾವು ಪ್ರಮೋಟ್ ಮಾಡ್ತೀವಿ, ಬೇರೆ ಮಾಡೋಕ್ಕಾಗಲ್ಲ. ಹೌದೌದು ಖಂಡಿತ. ಅಂಡ್ ಇದರಲ್ಲಿ ಸ್ವಲ್ಪ ಒಂದು ತಗೊಂಡ್ರೆ ಥ್ರಿಲ್ಲರ್ ಎಲಿಮೆಂಟ್ ಕಾಣಿಸ್ತು ಟೀಸರ್ ಅಲ್ಲಿ, ಪ್ಲಸ್ ಲವ್ ಸ್ಟೋರೀಸ್ ಅನ್ನ ಕಾಣಿಸ್ತು. ಅಂದ್ರೆ ನೀವಿಬ್ರು ಒಟ್ಟಿಗೆ ಮೂವ್ ಆಗ್ಬಿಟ್ಟು, ಸೊ ಅಲ್ಲಿಂದನೇ ಲವ್ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಒಂದು ಗೆಸ್ಸಿಂಗ್ ಅಷ್ಟೇ, ಸ್ಟೋರಿ ನಾವು ಗೆಸ್ ಮಾಡಿದ್ದೀವಿ ಆಡಿಯನ್ಸ್ ಆಗಿ. ಸ್ಟಾರ್ಟ್ ಮಾಡಿ ಏನಾಗುತ್ತೆ ಆಮೇಲೆ ಅಷ್ಟೇ. ಸ್ಟೋರಿ ಇಲ್ಲಿ ತನಕ ಹೇಳಿದೇನು ಕೇಳಿಸ್ಕೊಂಡಿಲ್ವಾ ನೀವು? ಇಲ್ಲ. ಇವ್ರು ಇಷ್ಟ ತನಕ ಮಾತಾಡಿದ್ರು, ಫುಲ್ ಕತೆ ಕಟ್ ಮಾಡ್ಬಿಟ್ರ ನೀವು? ನೋಡಿ ಹೀಗೆ ಮೋಸ ಮಾಡೋದು, ಇದಕ್ಕೆ ಸ್ಕ್ರಿಪ್ಟೆಡ್ ಅನ್ನೋದು. ಫುಲ್ ಕತೆ ಕೇಳಿಸ್ಕೊಂಡು ಏನೋ ಹೇಳಿಲ್ಲ ಅಂತಿದ್ದಾರೆ ಇವರು. ನೀವು ಎಲ್ಲ ಅಗ್ರೆಷನ್ ಆಗ್ತಿರುತ್ತೆ ಭಯ ನಿಮಗೆ. ಓಕೆ, ಅಂದ್ರೆ ಸಿನಿಮಾದ ಒಂದು ಲೈನ್ ಇದೆ ಸರ್, ಆಕ್ಚುಲಿ ಏನ್ ಹೇಳಕ್ ಕೊಟ್ಟಿದ್ದೀರಾ ಆಡಿಯನ್ಸ್ಗೆ? ಅದೇ ಇದೊಂದು ಕ್ರೈಮ್ ಥ್ರಿಲ್ಲರು. ಅಂದ್ರೆ ಆಸೆಯ ದುಃಖಕ್ಕೆ ಮೂಲ, ಈ ತರದ್ದು ಒಂದು ಲೈನ್